ದೇಶ ವಿಭಜನೆಯ ಸಂದರ್ಭದಲ್ಲಿ ಎಲ್ಲವನ್ನೂ ಕಳೆದುಕೊಂಡ ಒಬ್ಬ ವ್ಯಕ್ತಿ ದೆಹಲಿಯ ಬೀದಿಗಳಲ್ಲಿ ಟಾಂಗಾ ಓಡಿಸಿದ. ಆದರೆ ಅದೇ ವ್ಯಕ್ತಿ ಕಟ್ಟಿದ ಮಸಾಲೆ ಬ್ರ್ಯಾಂಡ್ ಇವತ್ತು ವಿಶ್ವದಾದ್ಯಂತ ಕೋಟ್ಯಾಂತರ ಮನೆಗಳ ಅಡುಗೆ ಮನೆಯಲ್ಲಿ ಸ್ಥಾನ ಪಡೆದಿದೆ. ಆ ಬ್ರ್ಯಾಂಡ್ MDH. ಹಾಗಾದ್ರೆ ಒಂದು ಸಣ್ಣ ಮಸಾಲೆ ಅಂಗಡಿ ವಿಶ್ವದ ಬ್ರ್ಯಾಂಡ್ ಆಗಿ ಬೆಳೆದಿದ್ದು ಹೇಗೆ? ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸಿನೆಸ್. ನಾನು ನಿಮ್ಮ ಮಹೇಶ್ ದಂಡು. 1919ರಲ್ಲಿ ಧರ್ಮಪಾಲ್ ಗುಲಾಟಿ ಅವರ ಕುಟುಂಬ ಸಿಯಾಲ್ಕೋಟ್ನಲ್ಲಿ ಒಂದು ಸಣ್ಣ ಮಸಾಲೆ ಅಂಗಡಿಯನ್ನ ಆರಂಭಿಸಿತು. ಆದರೆ 1947ರ ಭಾರತದ ವಿಭಜನೆಯ ಸಂದರ್ಭದಲ್ಲಿ ಅವರು ಎಲ್ಲವನ್ನ ಕಳೆದುಕೊಂಡು ದೆಹಲಿಗೆ ಬಂದರು. ಜೀವನವನ್ನ ಮತ್ತೆ ಆರಂಭಿಸಿದ್ರು. ಧರ್ಮಪಾಲ್ ಗುಲಾಟಿ ಕೆಲವು ಕಾಲ ಟಾಂಗಾ ಓಡಿಸಿದ್ರು. ಆದರೆ ಅವರಿಗೆ ಒಂದು ವಿಚಾರ ಚೆನ್ನಾಗಿ ಅರ್ಥ ಆಯಿತು, ನನ್ನ ಶಕ್ತಿ ಮಸಾಲೆಯಲ್ಲಿ ಇದೆ ಅಂತ. ಆಗ ದೆಹಲಿಯಲ್ಲಿ ಒಂದು ಸಣ್ಣ ಮಸಾಲೆ ಅಂಗಡಿಯನ್ನ ಆರಂಭಿಸಿದರು. ಆದರೆ ಅವರು ಉಳಿದವರಂತೆ ವ್ಯವಹಾರ ಮಾಡಲಿಲ್ಲ. ಕ್ವಾಲಿಟಿ ವಿಚಾರದಲ್ಲಿ ರಾಜಿ ಆಗಲಿಲ್ಲ. ಸ್ವಚ್ಛತೆ, ಅದೇ ರುಚಿ, ಅದೇ ಗುಣಮಟ್ಟ, ಇವನ್ನೇ ತಮ್ಮ ಬ್ರ್ಯಾಂಡ್ ಐಡೆಂಟಿಟಿಯಾಗಿ ಮಾಡಿಕೊಂಡ್ರು. ಆನಂತರ ಒಂದು ಅದ್ಭುತ ನಿರ್ಧಾರವನ್ನು ತೆಗೆದುಕೊಂಡ್ರು. ಆ ಕಾಲದಲ್ಲಿ ಹೆಚ್ಚಿನ ಕಂಪನಿಗಳು ತಮ್ಮ ಓನರನ್ನ ಜನರಿಗೆ ತೋರಿಸ್ತಾ ಇರಲಿಲ್ಲ. ಆದರೆ ಧರ್ಮಪಾಲ್ ಗುಲಾಟಿ ಅವರ ಫೋಟೋವನ್ನೇ ಪ್ರತಿಯೊಂದು MDH ಪ್ಯಾಕ್ ಮೇಲೆ ಹಾಕಲಾಯಿತು. ಪ್ರತಿಯೊಂದು ಜಾಹೀರಾತಿನಲ್ಲೂ ಅವರೇ ಕಾಣಿಸ್ಕೊತಾ ಇದ್ರು. ಇದರಿಂದ ಜನರು ಕೇವಲ ಬ್ರ್ಯಾಂಡ್ ಅನ್ನ ನಂಬಲಿಲ್ಲ, ಒಬ್ಬ ವ್ಯಕ್ತಿಯನ್ನ ನಂಬಲು ಆರಂಭಿಸಿದ್ರು. ಅದೇ MDH ಅನ್ನ ಒಂದು ಸಾಮಾನ್ಯ ಮಸಾಲೆ ಕಂಪನಿಯಿಂದ ವಿಶ್ವದಾದ್ಯಂತ ಗುರುತಿಸಿಕೊಂಡ ಬ್ರ್ಯಾಂಡ್ ಆಗಿಸಿತು. MDH ನಮಗೆ ಕಲಿಸುವ 5 ಪ್ರಮುಖ ಬಿಸ್ನೆಸ್ ಲೆಸನ್ಸ್. ಮೊದಲನೆಯದು, ಎಲ್ಲವನ್ನೂ ಕಳೆದುಕೊಂಡ್ರೂ ನಿಮ್ಮ ಸ್ಕಿಲ್ ಇದ್ರೆ ಮತ್ತೆ ಗೆಲ್ಲಬಹುದು. ಎರಡನೆಯದು, ಪ್ರಾಡಕ್ಟ್ಗಿಂತ ಕ್ವಾಲಿಟಿ ಹೆಚ್ಚು ಕಾಲ ಮಾರಾಟವಾಗುತ್ತೆ. ಒಮ್ಮೆ ಕ್ವಾಲಿಟಿ ಮೇಲೆ ಟ್ರಸ್ಟ್ ಬಂದರೆ ಕಸ್ಟಮರ್ ದೀರ್ಘಕಾಲ ನಿಮ್ಮೊಂದಿಗೆ ಇರ್ತಾನೆ. ಮೂರನೆಯದು, ಫೌಂಡರ್ ಕೂಡ ಒಂದು ಬ್ರ್ಯಾಂಡ್ ಆಗಬಹುದು. ಜನರು ಕೇವಲ ಕಂಪನಿಯನ್ನ ಮಾತ್ರವಲ್ಲ, ಅವುಗಳ ಹಿಂದೆ ಇರುವ ವ್ಯಕ್ತಿಗಳನ್ನು ನಂಬ್ತಾರೆ. ನಾಲ್ಕನೆಯದು, ಕನ್ಸಿಸ್ಟೆನ್ಸಿ ಬ್ರಾಂಡ್ನ ಅತಿ ದೊಡ್ಡ ಅಸೆಟ್. ಯಾವ ಪಾಕೆಟ್ ಖರೀದಿಸಿದ್ರೂ ಅದೇ ರುಚಿ, ಅದೇ ಗುಣಮಟ್ಟ. ಐದನೆಯದು, ಕಷ್ಟಗಳು ನಿಮ್ಮ ಬಿಸ್ನೆಸ್ ಅನ್ನ ನಿಲ್ಲಿಸುವುದಿಲ್ಲ, ಬಿಟ್ಟು ಕೊಡುವ ನಿರ್ಧಾರವೇ ಅದನ್ನ ನಿಲ್ಲಿಸುತ್ತೆ. MDH ನಮಗೆ ಕಲಿಸುವ ಅತಿ ದೊಡ್ಡ ಸತ್ಯ ಏನಂದ್ರೆ, ಸಕ್ಸಸ್ ನೀವು ಎಲ್ಲಿಂದ ಆರಂಭಿಸ್ತೀರಿ ಅನ್ನೋದರ ಮೇಲೆ ನಿರ್ಧಾರ ಆಗೋದಿಲ್ಲ, ಎಷ್ಟು ಬಾರಿ ಮತ್ತೆ ಆರಂಭಿಸಲು ಸಿದ್ಧರಾಗಿದ್ದೀರಿ ಅನ್ನೋದರ ಮೇಲೆ ನಿರ್ಧಾರವಾಗಿರುತ್ತೆ. ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.